ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್, ನಾವು ಇವತ್ತೊಂದು ಲೊಕೇಶನ್ಗೆ ಬಂದಿದ್ರಿ ಕ್ಯಾಂಪಿಂಗ್ ಮಾಡೋಕ್ಕೆ. ಈ ಲೊಕೇಶನ್ ನೀವು ಒಂದ್ಸಲ ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಈ ಕಡೆ ಬೆಟ್ಟ ಮತ್ತು ಆ ಕಡೆನೂ ಬೆಟ್ಟ ಐತೆ. ಸೆಂಟ್ರಲ್ ನಾವು ಕ್ಯಾಂಪಿಂಗ್ ಆಗ್ತಾ ಇದ್ದೀರಿ. ಇದು ಬಂದು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಮನೋಜ್ ಅಂತ ಹೇಳ್ಬಿಟ್ಟು. ಅವರು ರೆಕಮೆಂಡ್ ಮಾಡಿದ್ರು, ಜಾಸ್ತಿ ತಿಂದು ಹೇಳ್ತಾ ಇದ್ರು, ಅಣ್ಣ ನಮ್ಮೂರ ಹತ್ರ ಒಂದು ಲೊಕೇಶನ್ ಐತೆ, ಸೂಪರ್ ಆಗಿರುತ್ತೆ, ಬಂದು ಕ್ಯಾಂಪಿಂಗ್ ಮಾಡಿ ಅಂತ. ಸೊ ನನಗೆ ಟೈಮ್ ಇಲ್ದಿರ ಇವತ್ತು ಬಂದಿದ್ದೀನಿ. ಮನೋಜು ನನ್ನ ಜೊತೆ ಇದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ, ಜಾಯ್ನ್ ಆಗ್ತಾರೆ ವಿಡಿಯೋದಲ್ಲಿ. ಬನ್ನಿ, ಇವತ್ತಿನ ವಿಡಿಯೋ ತುಂಬ ಮಜವಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಆ ಪ್ಲೇಸಲ್ಲಿ ಅಲ್ಲಿ ಸರಿಯಾಗಿ ಕ್ಯಾಂಪಿಂಗ್ ಮಾಡೋಣ ಅಂತ. ಅಲ್ಲಿಂದ ವ್ಯೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ, ನೋಡ್ಬೋದು ಈ ಕಡೆ. ಗೈಸ್, ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು, ನೋಡ್ಬೋದು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಈಗ ನಾವು ಇನ್ನು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ನೋಡೋಣ ವ್ಯೂ ಯಾವ ಥರ ಇರುತ್ತೆ ಅಂತ. ಏನಂದರೆ, ಮನೋಜ್ಗೆ ಅವ್ರ ಮನೆಯಿಂದ ಫೋನ್ ಮಾಡಿದ್ರು, ಏನೋ ಸ್ವಲ್ಪ ಕೆಲಸ ಇದ್ದು ಮನೆ ಹತ್ರ ಹೋಗಿದ್ದಾನೆ, ಬರ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ, ಬರ್ಬೋದು ಮೋಸ್ಟ್ಲಿ.
ಬಂದರೆ ಇಲ್ಲಿ ದಾರಿ ಕಾಣಿಸ್ತೈತಲ್ಲ, ಇದೇ ದಾರಿಯಲ್ಲೇ ಬರಬೇಕು. ಅವ್ನು ಬರೋ ಪಟ್ಟಿಗೆ ನಾವು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಬರೋಣ. ಅವನಿಗೆ ಬೆಟ್ಟ ಹತ್ತೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಲೋಕಲ್ ಆಗಿರೋದ್ರಿಂದ ಅವರು ಡೈಲಿ ಇಲ್ಲ 2 ದಿನ 3 ದಿನಕ್ಕಾದರೂ ಒಂದು ಸಲ ಹತ್ತಿ ಇಳಿತಾ ಇರ್ತಾರಂತೆ. ಬೇಡ ಬೇಡ ಅಂದ. ಸೊ ಅವ್ನ ಮನೆಗೆ ಹೋದ ಅಂತ ನಾನು ಒಬ್ಬನೇ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಈಗ ನೋಡೋಣ. ನೋಡಿ ದ್ರಾಕ್ಷಿ ಇದ್ದಂಗೆ ಐತೆ, ದ್ರಾಕ್ಷಿ ಗಿಡನೇ ಅನ್ಕೊತೀನಿ. ಇಲ್ಲಿಂದ ನೋಡಿ ಗೈಸ್, ಈಗ ಟೀ ಸ್ವಲ್ಪ ಮಾಡ್ಕೊಂಡು ಕುಡಿಯೋಣ. ಅಪ್ಪ ಗೈಸ್, ಈಗ ನಾವು ಮೊದಲು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ. ಮನೋಜು ಮನೆಗೆ ಹೋಗಿದ್ದಾನಲ್ವ, ಬರಲಿ. ಅವ್ನು ಬಂದಮೇಲೆ ಬೇಕಂದರೆ ಚಿಕನ್ ಮಾಡೋಣ. ಬನ್ನಿ ಈಗ ಟೀ ಮಾಡೋಣ.
ಗುಡ್ ನೈಟ್ ಗೈಸ್. ಈಗ ಟೈಮ್ ಬಂದು 10:30 ಆಗಿದೆ. ಆಲ್ರೆಡಿ ಮನೋಜ್ ಮಲಗಿದ್ದಾನೆ. ಈಗ ನಾನು ಮಲ್ಕೊತೀನಿ. ಹುಳಗಳು ಜಾಸ್ತಿ ಬಂದುಬಿಟ್ಟೈತೆ ಒಳಗಡೆ. ಎಷ್ಟು ಲೈಟ್ ಆಫ್ ಮಾಡೋಣ. ಅರೆ ಇರು ಯಾಕೋ